Hello and welcome back to my channel English Guru Shekhar. Today I am going to introduce 20 advanced English sentences that you can use in your daily life. These sentences are designed to help you speak more fluently and naturally, whether you are at work or with friends or just going about your duty. These phrases will help you communicate more effectively. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು 20 ಅಡ್ವಾನ್ಸ್ಡ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಕನ್ನಡದ ಮೂಲಕ ಇಂಗ್ಲೀಷಲ್ಲಿ ಕಲಿಯೋದು ಹೇಗೆ ಅಂತ ಪರಿಚಯ ಮಾಡಿಕೊಡ್ತಿದ್ದೇನೆ. ಈ ಸೆಂಟೆನ್ಸ್ಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ಫ್ಲೂಯೆಂಟ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಇರ್ಬೋದು, ತುಂಬ ಫ್ಲೂಯೆಂಟ್ ಆಗಿ, ನ್ಯಾಚುರಲ್ ಆಗಿ ಮಾತಾಡಲಿಕ್ಕೆ ಈ ಸೆಂಟೆನ್ಸಸ್ ತುಂಬ ಹೆಲ್ಪ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನಾನು ತುಂಬ ನಿಮ್ಮಿಂದ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ದೋಸ್ ಹೂ ಆರ್ ವಾಚಿಂಗ್ ವಿತೌಟ್ ಸಬ್ಸ್ಕ್ರಿಪ್ಷನ್. ಬನ್ನಿ ಹಾಗಾದರೆ ಫಸ್ಟ್ ಸೆಂಟೆನ್ಸ್ ನೋಡೋಣ. ನಮ್ಮ ಸಭೆಯನ್ನು ಇನ್ನೊಂದು ಅವಧಿಗೆ ಒಂದು ವೇಳೆ ಮರು ನಿಗದಿಪಡಿಸಿದರೆ ನೀವು ತಪ್ಪು ತಿಳಿಯುವಿರಾ. ಇದನ್ನು ಇಂಗ್ಲೀಷಲ್ಲಿ ಹೇಳಿದ ಹೇಗೆ? ವುಡ್ ಯು ಮೈಂಡ್ ಇಫ್ ವಿ ರೀಶೆಡ್ಯೂಲ್ ಅವರ್ ಮೀಟಿಂಗ್ ಟು ಅನದರ್ ಟೈಮ್? ಕಮ್ ಟು ದ ನೆಕ್ಸ್ಟ್ ಒನ್. ನಾನು ನಿಮ್ಮ ದೃಷ್ಟಿಕೋನವನ್ನು ಪ್ರಶಂಸೆ ಮಾಡುತ್ತೇನೆ, ಆದರೆ ಗೌರವಯುತವಾಗಿ ಅಸಮ್ಮತಿಸಲೇಬೇಕು. ಇನ್ ಇಂಗ್ಲೀಷ್, I appreciate your perspective, but I have to respectfully disagree. Perspective means ದೃಷ್ಟಿಕೋನ. Come to the next one. ಈ ಅಂಕಿಅಂಶಕ್ಕೆ ನೀನು ಕೆಲ ಸನ್ನಿವೇಶವನ್ನು ಒದಗಿಸಬಹುದೇ? In English, could you provide some context for this data? Could you provide some context for this data? Next. ಈ ವಾರದ ಅಂತ್ಯದ ವೇಳೆಗೆ ಆ ವಿಷಯದ ಬಗ್ಗೆ ನಿನ್ನ ಜೊತೆಗೆ ಫಾಲೋ ಅಪ್ ಮಾಡುತ್ತೇನೆ ಅಥವಾ ನಿನ್ನನ್ನು ಅನುಸರಿಸುತ್ತೇನೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ಐ ವಿಲ್ ಫಾಲೋ ಅಪ್ ವಿತ್ ಯು ಆನ್ ದಟ್ ಮ್ಯಾಟರ್ ಬೈ ದ ಎಂಡ್ ಆಫ್ ದ ವೀಕ್. ಕಮ್ ಟು ದ ನೆಕ್ಸ್ಟ್ ಒನ್. ಈ ವಿಧಾನವು ಉತ್ತಮ ಫಲಿತಾಂಶದ ಫಲ ಕೊಡುತ್ತದೆ ಎಂಬ ನಂಬಿಕೆಯಲ್ಲಿ ನನಗೆ ಒಲವಿದೆ. ಇನ್ ಇಂಗ್ಲೀಷ್, ಐ ಆಮ್ ಇನ್ಕ್ಲೈನ್ ಟು ಬಿಲೀವ್ ದಟ್ ದಿಸ್ ಅಪ್ರೋಚ್ ವಿಲ್ ಈಲ್ಡ್ ಬೆಟರ್ ರಿಸಲ್ಟ್ಸ್. ಐ ಆಮ್ ಇನ್ಕ್ಲೈನ್ ಟು ಬಿಲೀವ್ ದಟ್ ದಿಸ್ ಅಪ್ರೋಚ್ ವಿಲ್ ಈಲ್ಡ್ ಬೆಟರ್ ರಿಸಲ್ಟ್ಸ್. ಇನ್ಕ್ಲೈನ್ಡ್ ಮೀನ್ಸ್ ಒಲವು, ಅಪ್ರೋಚ್ ಮೀನ್ಸ್ ವಿಧಾನ. ಮುಂದಿನ ಸೆಂಟೆನ್ಸಿಗೆ ಹೋಗೋಣ. ನಮ್ಮ ಪ್ರಕ್ರಿಯೆಯನ್ನು ಸುಧಾರಿಸುವಲ್ಲಿ ನಿಮ್ಮ ಪ್ರತಿಕ್ರಿಯೆ ನಿರ್ಣಾಯಕವಾಗಿದೆ. ಯುವರ್ ಫೀಡ್ಬ್ಯಾಕ್ ಹ್ಯಾಸ್ ಬಿನ್ ಇನ್ಸ್ಟ್ರುಮೆಂಟಲ್ ಇನ್ ಇಂಪ್ರೂವಿಂಗ್ ಅವರ್ ಪ್ರೋಸೆಸ್. ಇನ್ಸ್ಟ್ರುಮೆಂಟಲ್ ಮೀನ್ಸ್ ನಿರ್ಣಾಯಕ, ಫೀಡ್ಬ್ಯಾಕ್ ಮೀನ್ಸ್ ಪ್ರತಿಕ್ರಿಯೆ, ಪ್ರೋಸೆಸ್ ಮೀನ್ಸ್ ಪ್ರಕ್ರಿಯೆ. ಕಮ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಈ ಪೊಟ್ಟಣ, ಈ ಮೂಟೆ ಅಥವಾ ಈ ಗಂಟನ್ನು ತ್ವರಿತಗತಿಯಲ್ಲಿ ತಲುಪಿಸುವುದು ಸಾಧ್ಯವಿದೆಯೇ? Would it be possible to expedite the delivery of this package? Expedite means ತ್ವರಿತಗತಿಯಲ್ಲಿ, ಡೆಲಿವರಿ ಮೀನ್ಸ್ ತಲುಪಿಸುವುದು, ಪ್ಯಾಕೇಜ್ ಅಂದರೆ ಮೂಟೆ ಅಥವಾ ಗಂಟು ಅಥವಾ ಪೊಟ್ಟಣ ಅಂತ ಹೇಳ್ತೀವಿ ನಾವು ಇನ್ ಕನ್ನಡ. ಕಮ್ ಟು ದ ನೆಕ್ಸ್ಟ್ ಒನ್. ಆ ವಿಷಯದ ಬಗ್ಗೆ ನಾನು ನನ್ನ ಸಹೋದ್ಯೋಗಿಗೆ ತಲೆ ಬಾಗಲೇಬೇಕು. ಇನ್ ಇಂಗ್ಲೀಷ್, ಐ ವಿಲ್ ಹ್ಯಾವ್ ಟು ಡಿಫರ್ ಟು ಮೈ ಕೊಲೀಗ್ ಆನ್ ದಟ್ ಟಾಪಿಕ್. ಮುಂದಿನ ಸೆಂಟೆನ್ಸ್. ಈ ಸಮಸ್ಯೆಯ ಬಗ್ಗೆ ಕೂಡಲೇ ಅಥವಾ ತಕ್ಷಣ ಮಾತನಾಡುವುದು ಕಡ್ಡಾಯವಾಗಿದೆ. ಇನ್ ಇಂಗ್ಲೀಷ್, ಇಟ್ಸ್ ಇಂಪರೇಟಿವ್ ದಟ್ ವಿ ಅಡ್ರೆಸ್ ದಿಸ್ ಇಶ್ಯೂ ಪ್ರಾಂಪ್ಟ್ಲಿ. ಪ್ರಾಂಪ್ಟ್ಲಿ ಮೀನ್ಸ್ ಕೂಡಲೇ, ತಕ್ಷಣ. ಇಂಪರೇಟಿವ್ ಮೀನ್ಸ್ ಕಡ್ಡಾಯ. ಅಡ್ರೆಸ್ ಮೀನ್ಸ್ ಅದರ ಬಗ್ಗೆ ಮಾತನಾಡೋದು. ನೆಕ್ಸ್ಟ್ ಒನ್. ನೀಡಲಾದ ಸಂದರ್ಭಗಳಲ್ಲಿ ನಮ್ಮ ತಂತ್ರವನ್ನು ನಾವು ಮರುಪರಿಶೀಲಿಸುವ ಅಗತ್ಯವಿರಬಹುದಿತ್ತು. ಇನ್ ಇಂಗ್ಲೀಷ್, given the circumstances, we might need to reconsider our strategy. Come to the next one. ದಯವಿಟ್ಟು ನನಗಾಗಿ ಈ ಕೆಲಸಕ್ಕೆ ನೀವು ಆದ್ಯತೆ ನೀಡಬಹುದಾ? ದಯವಿಟ್ಟು ನನಗಾಗಿ ಈ ಕೆಲಸಕ್ಕೆ ನೀವು ಆದ್ಯತೆ ನೀಡಬಹುದಾ? ಇದನ್ನು ಇಂಗ್ಲೀಷಲ್ಲಿ ಹೇಳೋದು ಹೇಗೆ? Could you please prioritize this task for me? Could you please prioritize this task for me? Next. ಈ ಸಮಸ್ಯೆಗೆ ನಾವು ಇನ್ನಷ್ಟು ಸಮಗ್ರ ವಿಧಾನವನ್ನು ತೆಗೆದುಕೊಳ್ಳಬೇಕು. ಈ ಸಮಸ್ಯೆಗೆ ನಾವು ಇನ್ನಷ್ಟು ಸಮಗ್ರ ವಿಧಾನವನ್ನು ತೆಗೆದುಕೊಳ್ಳಬೇಕು. ಇನ್ ಇಂಗ್ಲೀಷ್, ವಿ ಶುಡ್ ಟೇಕ್ ಅ ಮೋರ್ ಹೋಲಿಸ್ಟಿಕ್ ಅಪ್ರೋಚ್ ಟು ದಿಸ್ ಪ್ರಾಬ್ಲಮ್. ವಿ ಶುಡ್ ಟೇಕ್ ಅ ಮೋರ್ ಹೋಲಿಸ್ಟಿಕ್ ಅಪ್ರೋಚ್ ಟು ದಿಸ್ ಪ್ರಾಬ್ಲಮ್. ಹೋಲಿಸ್ಟಿಕ್ ಮೀನ್ಸ್ ಸಮಗ್ರ, ಅಪ್ರೋಚ್ ಮೀನ್ಸ್ ವಿಧಾನ. ಎಲ್ಲ ಪಾಲುದಾರರು ಒಮ್ಮತ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಇದನ್ನು ಇಂಗ್ಲೀಷಲ್ಲಿ ಹೇಳಿದಾಗೆ, ವಿ ನೀಡ್ ಟು ಎನ್ಶ್ಯೂರ್ ಆಲ್ ಸ್ಟೇಕ್ ಹೋಲ್ಡರ್ಸ್
are on the same page. We need to ensure all stakeholders are on the same page. ನೋಡಿ ಇಲ್ಲೊಂದು ಇಡಿಯಮ್ ಇದೆ, ಆನ್ ದ ಸೇಮ್ ಪೇಜ್ ಅಂತ. ಈ ಇಡಿಯಮ್ನ ಅರ್ಥ ಒಮ್ಮತ ಅಭಿಪ್ರಾಯ, ಅಂದರೆ ಎಲ್ಲರೂ ಸೇಮ್ ಅಂಡರ್ಸ್ಟ್ಯಾಂಡಿಂಗನ್ನು ಹೊಂದಿರೋದು ಅಥವಾ ಎಲ್ಲರೂ ಒಮ್ಮತ ಅಭಿಪ್ರಾಯವನ್ನು ಹೊಂದಿರೋದಕ್ಕೆ ಆನ್ ದ ಸೇಮ್ ಪೇಜ್ ಅಂತ ಹೇಳ್ತೀವಿ. ಈ ನಿರ್ಧಾರವು ಮಹತ್ತರ ದೀರ್ಘಾವಧಿಯ ಪರಿಣಾಮಗಳನ್ನು ಹೊಂದಲಿದೆ. ಇನ್ ಇಂಗ್ಲೀಷ್, ದಿಸ್ ಡಿಸಿಷನ್ ವಿಲ್ ಹ್ಯಾವ್ ಸಿಗ್ನಿಫಿಕೆಂಟ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್. This decision will have significant long-term implications. So in this sentence ಅಲ್ಲಿ significant means ಮಹತ್ತರವಾದ, long term means ದೀರ್ಘಾವಧಿ, implications means ಪರಿಣಾಮ. ನೆಕ್ಸ್ಟ್ ಸೆಂಟೆನ್ಸ್, ಈ ಸಂದರ್ಭಕ್ಕೆ ನಾನು ಹೆಚ್ಚಿನ ಸೂಕ್ಷ್ಮ ವಿಧಾನವನ್ನು ಸಲಹೆ ಮಾಡುತ್ತೇನೆ. ಇನ್ ಇಂಗ್ಲೀಷ್, I would suggest a more nuanced approach to this situation. Come to the next one. ನಾನು ಈ ಸಂಕೀರ್ಣ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ದಾರಿಯನ್ನು ಹುಡುಕಲು ಪ್ರಯತ್ನ ಪಡುತ್ತಿದ್ದೇನೆ. ಇನ್ ಇಂಗ್ಲೀಷ್, ಐ ಆಮ್ ಟ್ರೈಂಗ್ ಟು ರ್ಯಾಪ್ ಮೈ ಹೆಡ್ ಅರೌಂಡ್ ದಿಸ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್. ಐ ಆಮ್ ಟ್ರೈಂಗ್ ಟು ರ್ಯಾಪ್ ಮೈ ಹೆಡ್ ಅರೌಂಡ್ ದಿಸ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಒಂದು ಇಡಿಯಮ್ ಇದೆ, ರ್ಯಾಪ್ ಹೆಡ್ ಅರೌಂಡ್ ಅಂತ. ರ್ಯಾಪ್ ಮೈ ಹೆಡ್ ಅರೌಂಡ್ ಮೀನ್ಸ್ ಏನನ್ನಾದರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ನಾವು ಕರಿತೀವಿ ರ್ಯಾಪ್ ಹೆಡ್ ಅರೌಂಡ್ ಅಂತ ಕರಿತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಪ್ರಕ್ರಿಯೆಯ ಉದ್ದಕ್ಕೂ ಪಾರದರ್ಶಕತೆಯನ್ನು ಉಳಿಸಿಕೊಂಡು ಬರುವುದು ಮುಖ್ಯವಾಗಿದೆ. ಇನ್ ಇಂಗ್ಲೀಷ್, ಇಟ್ಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ಥ್ರೂಔಟ್ ದ ಪ್ರಾಸೆಸ್. ಪ್ರಸ್ತುತ ಯೋಜನೆಯ ಸ್ಥಿತಿಯ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಲ್ಲೆಯ. ಕುಡ್ ಯು ಶೆಡ್ ಸಮ್ ಲೈಟ್ ಆನ್ ದ ಕರೆಂಟ್ ಸ್ಟೇಟಸ್ ಆಫ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಮೀನ್ಸ್ ಯೋಜನೆ, ಕರೆಂಟ್ ಮೀನ್ಸ್ ಪ್ರಸ್ತುತ, ಶೆಡ್ ಸಮ್ ಲೈಟ್ ಮೀನ್ಸ್ ಬೆಳಕು ಚೆಲ್ಲುವುದು. ಕಮ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಮ್ಮ ಉದ್ದೇಶವು ಬಳಕೆದಾರರ ಒಟ್ಟಾರೆ ಅನುಭವವನ್ನು ಹೆಚ್ಚಿಸುವುದಾಗಿದೆ. ಇನ್ ಇಂಗ್ಲೀಷ್, ಅವರ್ ಆಬ್ಜೆಕ್ಟಿವ್ ಈಸ್ ಟು ಎನ್ಹ್ಯಾನ್ಸ್ ಓವರ್ ಆಲ್ ಯೂಸರ್ ಎಕ್ಸ್ಪೀರಿಯನ್ಸ್. ಆಬ್ಜೆಕ್ಟಿವ್ ಮೀನ್ಸ್ ಉದ್ದೇಶ, ಎನ್ಹ್ಯಾನ್ಸ್ ಮೀನ್ಸ್ ಹೆಚ್ಚಿಸುವುದು. ದೇ ಫ್ರೆಂಡ್ಸ್, ಕಮ್ ಟು ದ ಲಾಸ್ಟ್ ಸೆಂಟೆನ್ಸ್. ಸದೃಢ ಯೋಜನೆಯನ್ನು ಜಾರಿ ಮಾಡುವುದರ ಮೂಲಕ ನಾವು ಅಪಾಯಗಳನ್ನು ಕಡಿಮೆ ಮಾಡಿಕೊಳ್ಳುವ ಅಗತ್ಯ ಇದೆ. ಇನ್ ಇಂಗ್ಲೀಷ್, ವಿ ನೀಡ್ ಟು ಮಿಟಿಗೇಟ್ ರಿಸ್ಕ್ಸ್ by implementing a robust plan. Robust plan means ಸದೃಢ ಯೋಜನೆ. ಮಿಟಿಗೇಟ್ ಮೀನ್ಸ್ ತಗ್ಗಿಸುವುದು, ಕಡಿಮೆ ಮಾಡುವಂಥ ಅರ್ಥ. ಫ್ರೆಂಡ್ಸ್, ಇದುವರೆಗೆ ನಾವು ಸುಮಾರು ಒಂದು 20 ಅಡ್ವಾನ್ಸ್ಡ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಹೇಗೆ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಅನ್ನೋದನ್ನು ನೋಡಿದ್ದೀವಿ. ದೀಸ್ ಆರ್ ವೆರಿ ಹೆಲ್ಪ್ಫುಲ್ ಟು ಎನ್ಹಾನ್ಸ್ ಯುವರ್ ಸ್ಪೀಕಿಂಗ್ ಸ್ಕಿಲ್ಸ್. ನಿಮ್ಮ ಸ್ಪೀಕಿಂಗ್ ಸ್ಕಿಲ್ಸನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಅಡ್ವಾನ್ಸ್ಡ್ ಇಂಗ್ಲೀಷ್ ಸೆಂಟೆನ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.